ಇವತ್ತು ತುಂಬ ಹೆಲ್ತಿಯಾಗಿರುವಂಥ ಪಾಲಕ್ ಚಪಾತಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಮಸಾಲನ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ವೆಯ್ಟ್ ಲಾಸ್ ಮಾಡೋರು ಮತ್ತು ಗ್ಯಾಸ್ಟ್ರಿಕ್ ಇರೋರು ಕೂಡ ಈ ಜ್ಯೂಸನ್ನ ಕುಡಿಬೋದು. ತುಂಬಾ ಹೆಲ್ತಿ ಜ್ಯೂಸು. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾವ ಥರ ಹೆಲ್ತಿ ಡ್ರಿಂಕ್ಸ್ ಅನ್ನೋದು ಗೊತ್ತಾಗುತ್ತೆ. ಸ್ಕಿಪ್ ಮಾಡಬೇಡಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಅಂತ ಹೇಳಿ ಬೇಗನೆ ಎದ್ದೆ. ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕಿಚನ್ಗೆ ಬಂದೆ. ನೀರನ್ನ ಕಾಯಿಸೋಣ ಅಂತ ಅಂದ್ಕೊಂಡು ನೋಡಿದ್ರೆ ಪಾತ್ರೆಲಿ ನೀರೇ ಇರಲಿಲ್ಲ. ಸಾಮಾನ್ಯವಾಗಿ ನೈಟೇ ತುಂಬಿಸಿಡ್ತೀನಿ, ರಾತ್ರಿ ಎಲ್ಲೋ ಮರೆತುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬಿಸೋಣ ಅಂತ ತುಂಬಿಸಿಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟಾಗಿ ನಾನು ಮರೆಯಲ್ಲ, ಯಾವುದೋ ಗಡಿ ಬಿಡೀಲಿ ಮರ್ತಿರಬೇಕು. ಸರಿ, ಹಾಲನ್ನ ಕಾಯಕ್ಕಿಡೋಣ ಅಂತ ಕಾಯಿಸ್ತಾ ಇದ್ದೀನಿ. ಅದ್ರ ಜೊತೆ ಸಾಂಬಾರನ್ನು ಕೂಡ ಬಿಸಿಗಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗ ಸಾಂಬಾರು ಬಿಸಿ ಮಾಡಲಿಲ್ಲ ಅಂದರೆ ಹಾಳಾಗುತ್ತಲ್ವ, ಹಾಗಾಗಿ ಹೀಗೆ ಬಿಸಿ ಮಾಡ್ಕೊತೀನಿ. ಸಾಮಾನ್ಯವಾಗಿ ನಾನು 2 ಟೈಮ್ಗಾಗೋಷ್ಟು ಸಾಂಬಾರನ್ನ ಮಾಡ್ಕೊತೀನಿ. ಅಂದರೆ ಬೆಳಗ್ಗೆ ಹೊತ್ತೇ ಮಾಡ್ಕೊಬಿಡ್ತೀನಿ, ನೈಟ್ ಮಾಡಲ್ಲ. ಅಪರೂಪ ನೈಟ್ ಸಾಂಬಾರು ಮಾಡೋದು ಅಪರೂಪ. ಅಂಥ ಟೈಮಲ್ಲಿ ಹೀಗೆ ಉಳಿದಿರೋದನ್ನ ಹೀಗೆ ಬೆಳಗ್ಗೆ ಎದ್ದು ಬಿಸಿ ಮಾಡ್ಕೊಳ್ತೀನಿ. ಡೈಲಿ ಆದಷ್ಟು ಫ್ರೆಶ್ ಆಗಿಯೇ ಸಾಂಬಾರನ್ನ ಮಾಡ್ಕೊತೀನಿ. ನೀರನ್ನು ಕೂಡ ತುಂಬಿಸ್ಕೊಂಡಿದ್ದಾಯಿತು, ಬಿಸಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಕಂಚಿನ ಚಮನ ಯೂಸ್ ಮಾಡ್ತೀನಿ. ಈ ಕಂಚಿನ ಚಮನ ನನ್ನ ತವ್ರ ಮನೆಯಿಂದ ಕೊಟ್ಟಿದ್ದು. ನಮ್ಮ ಕಡೆ ಮದುವೆ ಆಗಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಕಂಚಿನ ಚೆಂಬು ಮತ್ತು ಕಂಚಿನ ತಟ್ಟೆನ ಬಳುವಳಿಯಾಗಿ ಕೊಡ್ತಾರೆ. ಇದು ನಮ್ಮ ಕಡೆ ನಡೆಸ್ಕೊಂಬಂದಿರೋಂಥ ಸಂಪ್ರದಾಯ. ಇದನ್ನು ಹೇಗೆ ಕೊಡ್ತಾರೆ ಅಂದರೆ, ಹೆಣ್ಮಕ್ಳನ್ನ ಮನೆಗೆ ಕರೆದು ಕಂಚಿನ ತಟ್ಟೆಯಲ್ಲಿ ಅವತ್ತು ಹಾಲು ಅನ್ನ ಊಟಕ್ಕೆ ಇಕ್ತಾರೆ. ಹಾಲು ಅನ್ನ ಊಟ ಮಾಡಿ ನಂತರ ಅವರು ಕೊಟ್ಟಿದ್ದ ಚಂಬಲ್ಲೇ ನೀರು ಕುಡಿಬೇಕು. ನಂತರ ಆ ತಟ್ಟೆಲಿ ನಾವು ಏನಾದರೂ ಊಟ ಮಾಡ್ಕೋಬೋದು. ಸ್ಟಾರ್ಟಿಂಗು ಹಾಲು ಅನ್ನನೇ ತಿನ್ನಬೇಕಾಗುತ್ತೆ. ಆ ಥರ ಸಂಪ್ರದಾಯ ಇದೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ನಾವು ಬೆಳಗ್ಗೆ ಎದ್ದು ಹೊಸ್ಲ ಮೇಲೆ ರಂಗೋಲಿ ಬಿಟ್ಟಿರ್ತೀವಲ್ಲ, ಆ ರಂಗೋಲಿನ ಪೊರ್ಕೆಯಿಂದ ಗುಡಿಸ್ಕೋಬಾರ್ದಂತೆ. ಯಾಕೆ ಅಂದರೆ ಹೊಸ್ಲನ್ನ ಲಕ್ಷ್ಮೀ ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಪೊರ್ಕೆಯಿಂದ ಹೊಸ್ಲನ್ನ ಗುಡಿಸ್ಕೋಬಾರ್ದು. ಹೀಗೆ ಬಟ್ಟೆಯಿಂದ ರಂಗೋಲಿನ ತೆಗಿಬೇಕಾಗುತ್ತೆ. ಹೀಗೆ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಇಲ್ಲಾಂದರೆ ಆ ಖುಷಿ ಅನ್ನೋದೇ ಇರೋಲ್ಲ. ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ಈ ರೀತಿ ರಂಗೋಲಿ ಹಾಕೋದ್ರಿಂದ. ತುಂಬಾ ಮನಸ್ಸಿಗೆ ಖುಷಿ ಅನಿಸುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯವರು ಕೂಡ ಈ ರಂಗೋಲಿನ ನೋಡೋದ್ರಿಂದ ಅವ್ರಿಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಜೊತೆಗೆ ಮನೇಲಿ ಆ ಪಾಸಿಟಿವ್ ವೈಬ್ ಕೂಡ ತುಂಬಿರುತ್ತೆ. ಹಾಗಾಗಿ ಈ ಅಭ್ಯಾಸನ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಈಗಿನ ಕಾಲದಲ್ಲಿ ನಾವು ಯಾರು ಕೂಡ ಆದಷ್ಟು ತಾಮ್ರದ ತಟ್ಟೆ, ಚಂಬುಗಳು ಮತ್ತು ಕಂಚಿನ ತಟ್ಟೆ, ಚಂಬುಗಳನ್ನ ಉಪಯೋಗಿಸೋದಿಲ್ಲ. ಯಾಕಂದರೆ ಅವುಗಳನ್ನ ತೊಳೆಯೋಕ್ಕಾಗಲ್ಲ ಮತ್ತು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಅವುಗಳನ್ನ ಎತ್ತಿಟ್ಬಿಡ್ತೀವಿ. ಆಮೇಲೆ ತೊಗೊಂಡೇ ಕೂಡ ಬರೋದಿಲ್ಲ. ಆದಷ್ಟು ಅದರಲ್ಲೇ ಊಟ ಮಾಡೋದ್ರಿಂದ ಅಥವಾ ಆ ಚಂಬಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಹಿಂದಿನ ಕಾಲದ ಅಜ್ಜಿ ತಾತಂದಿರೆಲ್ಲ ಎಷ್ಟು ಗಟ್ಟಿಯಾಗಿದ್ದರು ಹೇಳಿ. ಅವರಂತೂ ತುಂಬಾ ಗಟ್ಟಿಯಾಗಿ ತುಂಬ ಆರೋಗ್ಯವಾಗಿದ್ದರು. ಅವರಷ್ಟು ಆರೋಗ್ಯ ನಮಗೀಗಿಲ್ಲ. ಈಗಲೇ ಚಿಕ್ಕ ವಯಸ್ಸಿಗೆ BP, ಶುಗರು ಅಂತ ಎಲ್ಲ ಒದ್ದಾಡ್ತೀವಿ. ಹಾಗಾಗಿ ಈ ಥರ ತಾಮ್ರದ ತಟ್ಟೆ, ಕಂಚಿನ ತಟ್ಟೆ, ಚಂಬುಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಕೂಡ ಇದ್ದಾವೆ. ಅದ್ರ ಜೊತೆ ಅವ್ರಿಗೆ ಆ ತಟ್ಟೆಲಿ ಊಟ ಮಾಡ್ತಿದ್ದರಿಂದ ಯಾವುದೇ ರೀತಿ BP, ಶುಗರ್ ಯಾವುದೂ ಕೂಡ ಇರಲಿಲ್ಲ. ತುಂಬ ವರ್ಷ ಆರೋಗ್ಯವಾಗಿದ್ದರು. ಈಗ ನಾವೆಲ್ಲ ಈಗ ಫಿಲ್ಟ್ರು ಅಂತ ಇಟ್ಕೊಂಡು ಆ ನೀರನ್ನ ಕುಡಿತೀವಿ. ಆಗಿನ ಕಾಲದಲ್ಲಿ ಆ ಥರ ಫಿಲ್ಟ್ರು ಏನೂ ಇರಲಿಲ್ಲ. ತಾಮ್ರದ್ದು ಹಂಡೆಗಳಿರೋದು, ಆ ಹಂಡೆಯಲ್ಲಿ ನೀರು ತುಂಬಿಸ್ಕೊಂಡು ಅದೇ ತಾಮ್ರದ ಚಂಬಲೆಲ್ಲ ಮತ್ತು ಕಂಚಿನ ಚಂಬುಗಳಲ್ಲಿ ನೀರು ಕುಡಿತಾಯಿದ್ರು. ಹಾಗಾಗಿ ಅವರು ತುಂಬ ಅಂದರೆ ತುಂಬಾ ಆರೋಗ್ಯವಾಗಿದ್ದರು. ಆಮೇಲೆ ಜಮೀನು ಹತ್ರ ನಡ್ಕೊಂಡೇ ಹೋಗೋರು, ಅಷ್ಟು ಕೆಲಸ ಮಾಡೋರು. ಆಮೇಲೆ ಅವರು ನಮ್ಮ ಥರ ರೈಸ್ ಐಟಮ್ಗಳನ್ನ ತಿಂತಾ ಇರಲಿಲ್ಲ. ರೊಟ್ಟಿ, ರಾಗಿ ಮುದ್ದೆ, ಆಮೇಲೆ ಸೊಪ್ಪು, ತರಕಾರಿಗಳನ್ನ ಇವೆಲ್ಲ ತಿಂದ್ಕೊಂಡು ತುಂಬಾ ಆರೋಗ್ಯವಾಗಿದ್ದರು. ನಾವೀಗ ಅಂತೂ ತುಂಬಾ ಸೋಮಾರಿಗಳಾಗಿಬಿಟ್ಟಿದ್ದೀವಿ. ನಮ್ಮ ತಾತಂಗೆ 94 ವರ್ಷ, ಆದರೂ ಎಷ್ಟು ಗಟ್ಟಿ ಇದ್ದಾರೆ ಅಂತಂದರೆ, ಅವರಿಗೆ ರೀಸೆಂಟಾಗಿ ಈಗ ಆಕ್ಸಿಡೆಂಟ್ ಆಗಿತ್ತು. ಕೈ ಮತ್ತು ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತು. ಅವರು ಇನ್ನೇನು ಎದ್ದೇಳಲ್ಲ, ಮೂಲೆಯಲ್ಲಿ ಕುತ್ಕೋತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಆಗ ಆಗಲಿಲ್ಲ. ಅವರು ಒಂದೇ ತಿಂಗಳಿಗೆ ಪೂರ್ತಿ ರಿಕವರ್ ಆದರು. ಚೆನ್ನಾಗಿ ಓಡಾಡ್ತಿದ್ದಾರೆ. ಅಂದರೆ ಅವ್ರ ಮೂಳೆ ಎಷ್ಟು ಗಟ್ಟಿ ಇದೆ ಅಂದರೆ, ನಾವಾಗಿದ್ದರೆ ನಿಜ ನಾವು ಅವರಷ್ಟು ಎದ್ದು ಓಡಾಡ್ತಿರ್ಲಿಲ್ಲ. ಈಗ ಅವರಾಗೆ ನಡ್ಕೊಂಡು ಆರಾಮಾಗಿ ಓಡಾಡ್ತಾರೆ, ಚೆನ್ನಾಗಿ ಊಟ ತಿಂತಾರೆ.
ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ಥರ ಬಿ ಪಿ ಶುಗರ್ ಏನಿಲ್ಲ, ಕಣ್ಣು ಕಾಣಿಸಲ್ಲ ಅನ್ನೋಂಗಿಲ್ಲ, ಯಾವುದೇ ರೀತಿ ಹೆಲ್ತು ಪ್ರಾಬ್ಲಮ್ ಯಾವುದೂ ಇಲ್ಲ. ಅಷ್ಟು ಆರೋಗ್ಯವಾಗಿದ್ದಾರೆ. ಅವ್ರದ್ದು ಲೈಫ್ ಸ್ಟೈಲ್ ಕೂಡ ಹಾಗೇ ಇತ್ತು. ಅವರು ನಮ್ಮ ಥರ ಏನೇನೋ ತಿನ್ಕೊಂಡು ಇರ್ತಿರ್ಲಿಲ್ಲ. ಒಳ್ಳೆ ಫುಡ್ಗಳನ್ನ ತಿಂದ್ಕೊಂಡು ತುಂಬಾ ಆರೋಗ್ಯವಾಗಿದ್ದಾರೆ. ಅವ್ರ ಥರ ಆರೋಗ್ಯನ ನಾವು ಕೂಡ ಕಾಪಾಡ್ಕೋಬೇಕು. ಅವ್ರ ಥರ ತುಂಬ ವರ್ಷ ನಮ್ಮ ಕೈಲಿ ಬದುಕೋಕ್ಕಾಗಲ್ಲ. ಆದರೆ ಇರೋಷ್ಟು ದಿನನಾದರೂ ಆರೋಗ್ಯವಾಗಿರಬೇಕಲ್ಲ. ಹಾಗಾಗಿ ಆರೋಗ್ಯದ ಕಡೆ ಆದಷ್ಟು ಗಮನನ ನಾವು ಕೊಡಬೇಕಾಗುತ್ತೆ. ನಾವು ನಮ್ಮ ಮಕ್ಳಿಗೂ ಕೂಡ ಒಳ್ಳೆ ರೀತಿಯ ಫುಡ್ಗಳನ್ನ ಕೊಡಬೇಕು. ಸೊಪ್ಪು ತರಕಾರಿಗಳು, ರೊಟ್ಟಿ, ಮುದ್ದೆ ಈ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾಗಿರೋಂಥ ಫುಡ್ಗಳನ್ನ ಕೊಡಬೇಕು. ಆ ಮಕ್ಕಳಲ್ಲೂ ಕೂಡ ಒಳ್ಳೆಯ ಅಭ್ಯಾಸಗಳನ್ನ ನಾವು ರೂಢಿ ಮಾಡಬೇಕು. ಇಲ್ಲಾಂದರೆ ಆಸ್ಪತ್ರೆ ಅಂತ ಬರೀ ಆಸ್ಪತ್ರೆಗೆ ಹಣ ಸುರಿಯೋದಾಗುತ್ತೆ. ಚಿಕ್ಕ ವಯಸ್ಸಿಗೆ ಏನೇನೋ ಕಾಯಿಲೆಗಳೆಲ್ಲ ಶುರುವಾಗ್ತವೆ. ಹಾಗಾಗಿ ನಾವು ಅಪ್ಪ ಅಮ್ಮ ಒಳ್ಳೆಯ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಕ್ಕಳಲ್ಲೂ ಕೂಡ ಆ ಒಳ್ಳೆಯ ಅಭ್ಯಾಸನ ನಾವು ರೂಢಿ ಮಾಡಬೇಕಾಗುತ್ತೆ. ಇವತ್ತು ನಾನು ಒಂದೊಳ್ಳೆ ಹೆಲ್ತಿ ರೆಸಿಪಿನ ತೋರಿಸ್ಕೊಡ್ತೀನಿ. ಅದೇನಂತ ಅಂದರೆ ಬಟರ್ ಪನ್ನೀರ್ ಮಸಾಲೆ ಮತ್ತು ಅದ್ರ ಜೊತೆ ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಂಡಿದ್ದೀವಿ. ಅದನ್ನು ತಣ್ಣಗೆ ಹಾಕಿಟ್ಟು ಪಾತ್ರೆಯಲ್ಲಿ ನೀರನ್ನ ಬಿಸಿಗಿಟ್ಟಿದ್ದೀನಿ. ಪಾಲಕ್ ಸೊಪ್ಪನ್ನ ತೊಳ್ಕೊಳ್ತಾಯಿದ್ವಿ. ಈ ಪಾಲಕ್ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ ಇದೆ. ಮಕ್ಕಳು ಈ ಸೊಪ್ಪನ್ನು ತಿನ್ನಲ್ಲ ಅಂತ ಅಂದಾಗ ಈ ರೀತಿ ವೆರೈಟಿ ಡಿಶಸ್ಗಳನ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಮಕ್ಕಳು ಹೊಟ್ಟೆ ತುಂಬ ಊಟ ತಿಂದರೆ ಅಲ್ವಾ ಅಪ್ಪ ಅಮ್ಮಗೆ ನಮಗೂ ಕೂಡ ಖುಷಿ ಅನಿಸೋದು. ಹಾಗಾಗಿ ಈ ರೀತಿ ವೆರೈಟಿಯಾಗಿ ಮಾಡಿಕೊಡೋಣ. ಈಗ ನೀರು ಕೂಡ ಕುದೀತಾ ಇದೆ. ಕುದಿಯೋ ನೀರಿಗೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಸೊಪ್ಪನ್ನ ಬೇಯಿಸ್ಕೋಬೇಕು. ಒಂದು ಕುದಿ ಬಂದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಬೇಯಿಸ್ಕೊಂಡಂಥ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಸೊಪ್ಪನ್ನು ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲಿರುವಂಥ ಗ್ರೀನ್ ಅಂಶ ಹೋಗ್ಬಿಡುತ್ತೆ. ಸೊಪ್ಪು ಕೂಡ ಜಾಸ್ತಿ ಬೇಯಿಸಬಾರ್ದು. ಸೊಪ್ಪು ತರಕಾರಿ ಯಾವುದೇ ಆಗಲಿ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಆದಷ್ಟು ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಈ ಸೊಪ್ಪನ್ನು ಬೇಯಿಸ್ಕೊಂಡ ಸೊಪ್ಪನ್ನು ತಣ್ಣಗಾಕಿಟ್ಟಿದ್ದೀನಿ. ಅದು ತಣ್ಣಗಾದ ನಂತರ ಅದನ್ನ ರುಬ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನಾವು ಚಪಾತಿಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಇಲ್ಲಿ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಂಡು ಅದ್ರ ಜೊತೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಹೀಗೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತದನಂತರ ಸೊಪ್ಪು ಕೂಡ ತಣ್ಣಗಾಗಿದೆ. ಈ ತಣ್ಣಗಾಗಿರೋ ಸೊಪ್ಪನ್ನು ಜಾರಿಗೆ ಸೇರಿಸ್ಕೋಬೇಕು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇಷ್ಟನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೇ ರುಬ್ಕೋಬೋದು. ಆದಷ್ಟು ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡ್ರಂಥ ಈ ಸೊಪ್ಪನ್ನು ನಾವು ಆ ಹಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ. ಮಕ್ಕಳು ಕಲ್ಲರ್ಗೆ ಅಟ್ರ್ಯಾಕ್ಟ್ ಆಗೋದು ಜಾಸ್ತಿ. ಹಾಗಾಗಿ ಈ ರೀತಿ ಕಲರ್ಫುಲ್ಲಾಗಿ ತಿಂಡಿಗಳನ್ನ ಮಾಡ್ಕೊಡೋದ್ರಿಂದ ತುಂಬ ಖುಷಿಪಟ್ಟು ತಿಂತಾರೆ. ಈ ರೀತಿ ಸೊಪ್ಪನ್ನು ಹಿಟ್ಟೊಳಗಡೆ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಚಪಾತಿನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಪಾತಿ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಎಷ್ಟಾಗುತ್ತೆ ಆದಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಚಿ ಮುಚ್ಚಳ ಮುಚ್ಚಿ ಬಿಡಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಸಾಕು. ನಂತರ ನಾನಿಲ್ಲಿ ನನಗೆ ಅಂತ ಬೂದುಗುಂಬಳಕಾಯಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ನಾನು ಅಮ್ಮ ಇಬ್ಬರು ಕುಡಿತೀವಿ. ಈಗ ಚಳಿ ಟೈಮ್ ಅಲ್ವಾ, ಸ್ವಲ್ಪ ಇದು ಕೋಲ್ಡ್ ಇರುತ್ತೆ ಅಂತ ಅಮ್ಮ ಕುಡಿಯಲ್ಲ. ಹಾಗಾಗಿ ನಾನು ಮಾತ್ರ ಇದನ್ನು ಮಾಡ್ಕೊಂಡು ಕುಡಿತಿದ್ದೀನಿ. ಹೀಟ್ ಬಾಡಿ ಇದ್ದವ್ರಿಗೆ ತುಂಬಾ ಒಳ್ಳೆಯದು. ಕೋಲ್ಡ್ ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಬಾಡಿನ ಕೂಲ್ ಮಾಡುತ್ತೆ. ಅದ್ರ ಜೊತೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ತುಂಬಾ ವಿಟಮಿನ್ಸು ಮತ್ತು ನ್ಯೂಟ್ರಿಯನ್ಸ್ಗಳು ತುಂಬ ಇದೆ ಇದರಲ್ಲಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬೂದುಗುಂಬಳಕಾಯಿ ಜ್ಯೂಸು. ಈ ಬೂದುಗುಂಬಳಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಅದ್ರ ಜೊತೆ ಈ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಸ್ಕಿನ್ನು ಶೈನಿಂಗ್ ಕೂಡ ಬರುತ್ತೆ. ಈಗ ಮಸಾಲೆ ಎಲ್ಲನೂ ತಣ್ಣಗಾಗಿರೋ ಮಸಾಲೆ ಎಲ್ಲನೂ
ನಾವು ಜಾರಿಗೆ ಸೇರಿಸ್ಕೊಬೇಕು. ಜಾರಿಗೆಲ್ಲನೂ ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂದರೆ ತುಂಬ ನೈಸಾಗಿ ಬಂದಿದೆ. ನಂತರ ಒಲೆ ಮೇಲೆ ಪಾತ್ರೆ ಇಟ್ಟು ಅದು ಬಿಸಿಯಾದ ನಂತರ ಇಲ್ಲಿ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಿರೋದು ಪನ್ನೀರ್ ಬಟರ್ ಮಸಾಲ. ಬೆಣ್ಣೆನೇ ಮಾಡ್ಕೋಬೇಕು. ಹೀಗೆ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ ನಂತರ ನಾವು ಪನ್ನೀರನ್ನ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಕ್ಯೂಬ್ಸ್ಗಳನ್ನ ಈ ಪ್ಯಾನ್ಗೆ ಸೇರಿಸ್ಕೊಬೇಕು. ನಂತರ ಇದಕ್ಕೆ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಕ್ಕೂ ಕೂಡ ಆ ಮಸಾಲೆ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಅದು ಬೆಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದು ಫ್ರೈ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಉರಿಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ತಳ ಹಿಡ್ದಂಗೆ ಆಗುತ್ತೆ. ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಮಕ್ಕಳಿಗೆ ಹಾಗೇ ಡ್ರೈಯಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪೆಲ್ಲ ಹಾಕೊಳ್ಳೋದ್ರಿಂದ ಹಾಗೇ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಕೂಡ ತಿಂತೀನಿ, ಮಕ್ಕಳೆಲ್ಲರೂ ಕೂಡ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಂತರ ಒಲೆ ಮೇಲೆ ಪಾತ್ರೆ ಇಟ್ಟು ಅದು ಬಿಸಿ ಆದಮೇಲೆ ಮತ್ತೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರಗಿದ ನಂತರ ಎಲ್ಲ ಸ್ಪೈಸಸ್ಗಳನ್ನೂ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಆ ಬೆಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಸೇರಿಸ್ಕೊಂಡಾಗಿದೆ. ನೀವು ಖಾರ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆಲ್ಲ. ನೋಡಿ ಆಮೇಲೆ ಉರಿ ಕೂಡ ಜಾಸ್ತಿ ಕೊಡೋಂಗಿಲ್ಲ, ಸಿಮ್ಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಸೀದ್ಬಿಡುತ್ತೆ. ಆದಷ್ಟು ಸಿಮ್ಮಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತದನಂತರ ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ ಕಲರ್ ಕೂಡ. ನಂತರ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಅದು ಬೇಯೋದಕ್ಕೆ ಬಿಡಬೇಕು. ನೋಡಿ ಕುದಿ ಬಂತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ತದನಂತರ ನಾವು ಫ್ರೈ ಮಾಡಿ ಇಟ್ಕೊಂಡ್ರಂಥ ಪನ್ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಪನ್ನೀರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ. ಇನ್ನೂ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರಬೇಕು. ಹಾಗಾಗಿ ನಾನಿಲ್ಲಿ ಒಂದು 10ರಿಂದ 12 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋ ಗೋಡಂಬಿನ ಈಗ ರುಬ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂದರೆ ತುಂಬ ನೈಸಾಗಿ ಒಳ್ಳೆ ಪೇಸ್ಟು ರೆಡಿಯಾಗಿದೆ. ಆ ಪೇಸ್ಟನ್ನು ಈ ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಗೋಡಂಬಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಗ್ರೇವಿ ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ತುಂಬ ತಿಕ್ಕಾಗಿ ಗ್ರೇವಿ ಬರುತ್ತೆ. ಅದ ನಂತರ ನಾನಿಲ್ಲಿ 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಬೇಡ. ಈಗ ನಾವು ಗೋಡಂಬಿನ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನಂತರ ನಾನಿಲ್ಲಿ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿ ಮುಚ್ಚಳ ಮುಚ್ಚಿ ಸುತ್ತ ಎಣ್ಣೆ ಬಿಡಬೇಕು. ಸುತ್ತ ಎಣ್ಣೆ ಬಿಟ್ಟಾಗಲೇ ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಪನ್ನೀರ್ಗೂ ಕೂಡ ಮಸಾಲೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ತಿಕ್ಕಾಗಿ ಗ್ರೇವಿ ಬಂದಿದೆ. ತುಂಬ ಚೆನ್ನಾಗಾಗಿದೆ. ನಮ್ಮ ಹಸ್ಬೆಂಡ್ ಕೂಡ ಎದ್ದರು. ಅವ್ರಿಗೆ ಅಂತ ನಾನು ಟೀ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಎದ್ದಿದ್ದಾರೆ. ಬೆಳಗ್ಗೆಗೆ ಎದ್ದ ತಕ್ಷಣ ಮಕ್ಕಳು ನೀರನ್ನ ಕುಡಿಯೋಂಥ ಅಭ್ಯಾಸನ ಮಾಡಿಸಿದ್ದೀವಿ ಅವ್ರಿಗೆ. ಅಮ್ಮ ಆಗಲಿ ಮಕ್ಕಳಾಗಲಿ ನಮ್ಮನೆಯವರಾಗಲಿ ಎದ್ದ ತಕ್ಷಣ ನೀರು ಕುಡಿತಾರೆ. ಉಗುರು ಬೆಚ್ಚಗಿನ ನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದು ನಮ್ಮ ಪ್ರತಿದಿನದ ರೊಟೀನ್ ಆಗಿರುತ್ತೆ. ಹಿಟ್ಟು ಕೂಡ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಹೀಗೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಈ ರೀತಿ ಹಿಟ್ಟನ್ನು ನಾದ್ಕೊಂಡ ನಂತರ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಈ ರೀತಿ ಕಟ್ ಪೀಸ್ಗಳ ಥರ ಮಾಡ್ಕೋಬೋದು. ಇದನ್ನು ನಾವು ಚಪಾತಿ ಥರನಾದರೂ
ಲಟ್ಟಿಸ್ಕೋಬೋದು ಅಥವಾ ಪರೋಟ ಥರನಾದರೂ ಲಟ್ಟಿಸ್ಕೋಬೋದು. ನಮ್ಗೆ ಯಾವ ಥರ ಬೇಕೋ ಆ ರೀತಿ ಲಟ್ಟಿಸ್ಕೋಬೋದು. ನನಗಿಲ್ಲಿ ಟೈಮ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಪರೋಟ ಥರ ಮಾಡ್ಕೊಡ್ತೀನಿ, ಅಂದರೆ ಫೋಲ್ಡಿಂಗ್ ಚಪಾತಿ ಅಂತಾರಲ್ಲ ಆ ಟೈಪಲ್ಲಿ ಮಾಡ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನಾಗಿ ಚಪಾತಿ ಬಂದಿದೆ. ಆಮೇಲೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಹೀಗೆ ಚಪಾತಿ ಎಲ್ಲನೂ ಹರ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು ನಂತರ ಎಲ್ಲವನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಚಪಾತಿ ನೋಡ್ತಾ ಇದ್ದರೆ ಆ ಕಲರ್ ನೋಡ್ತಿದ್ರೆ ನನಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಇನ್ನು ಮಕ್ಕಳಿಗೆ ಆಸೆ ಆಗಲ್ವ ಹೇಳಿ? ಅದಕ್ಕೆ ಮಕ್ಕಳಿಗೋಸ್ಕರ ಈ ರೀತಿ ಕಲರ್ಫುಲ್ಲಾಗಿ ಏನಾದರೂ ಮಾಡಿಕೊಡ್ಬೇಕು. ಕಲರ್ಫುಲ್ ಅಂದ್ಕೊಂಡು ಆರ್ಟಿಫಿಷಿಯಲ್ ಕಲರ್ಗಳನ್ನ ಮಿಕ್ಸ್ ಮಾಡಬಾರ್ದು. ನ್ಯಾಚುರಲ್ ಕಲರ್ಗಳನ್ನ ಯೂಸ್ ಮಾಡಬೇಕು. ಅಂದರೆ ಈ ರೀತಿ ತರಕಾರಿ ಮತ್ತು ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು, ಬೇಳೆಕಾಳುಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಡ್ಬೋದು. ಈ ಚಪಾತಿಗೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ಖುಷಿ ಆಗ್ತಿದೆ ನನಗೂ ಕೂಡ ನೋಡೋಕ್ಕೆ. ಫೈನಲಾಗಿ ಪಾಲಕ್ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋದು ಒಂದೇ ಬಾಕಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಸೂಪರಾಗಿ ಬಂದಿದೆ. ತುಂಬ ಟೇಸ್ಟಿಯಾಗೂ ಬಂದಿದೆ. ಮಕ್ಕಳು ಕೂಡ ಈ ರೀತಿ ಮಾಡಿಕೊಡ್ತಿದ್ರೆ ತುಂಬ ಖುಷಿಯಾಗಿ ತಿಂತಾರೆ. ಮಕ್ಕಳಲ್ಲ, ನಮಗೆ ದೊಡ್ಡವ್ರಿಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ. ಟೈಮ್ ಆಯಿತು ಅಂತ ಫಾಸ್ಟಾಗಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ವೆರೈಟಿ ಫುಡ್ಗಳನ್ನ ಡಿಶಸ್ಗಳನ್ನ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ. ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಪಪ್ಪಾಯನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ವೆರೈಟಿ ಮಾಡಿಕೊಟ್ಟಾಗ ಸ್ಕೂಲಲ್ಲಿ ಆ ಫ್ರೆಂಡ್ಸ್ ಕೂಡ ಎಲ್ಲ ತಿಂತಾರೆ. ಮಕ್ಕಳಿಗೆ ಏನೂ ಸಾಕಾಗಲ್ಲ. ಮತ್ತು ಸಂಜೆವ್ರಿಗೆ ಮತ್ತೆ ಉಳಿಸ್ಬೇಕಾಗುತ್ತೆ. ಬೆಳಗ್ಗೆ ಏನು ಮಾಡಿರ್ತೀನಿ ತಿಂಡಿ, ಆ ತಿಂಡಿ ಸಂಜೆಗವ್ರಿಗೆ ಇಡಬೇಕಾಗುತ್ತೆ. ಮಕ್ಳಿಗೂ ಟೈಮ್ ಆಯಿತು. ನಾನು ಕೂಡ ಫಾಸ್ಟಾಗಿ ಕೂದಲು ಬಾಚ್ತಾಯಿದ್ದೀನಿ. ನನ್ನ ಮಗಳದ್ದು ಗುಂಗುರು ಕೂದಲು ಸ್ವಲ್ಪ ಬಾಚೋದು ಕಷ್ಟ. ತುಂಬಾ ಸಿಕ್ಕಿರುತ್ತೆ. ಬಾಚೋಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ಬಂದಿರುತ್ತೆ, ಅಷ್ಟು ಸಿಕ್ಕಾಗಿರುತ್ತೆ. ವಾವ್, ಟೇಸ್ಟಿಯಾಗಿರೋಂಥ ಪಾಲಕ್ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.